ಗಾಂಜಾ ಫೆಡ್ಲರ್ ಜೊತೆಗೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಇದ್ದಾರೆ. ವಿಡಿಯೋ ಪ್ರದರ್ಶಿಸಿ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ. ವಿಡಿಯೋದಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಗಾಂಜಾ ಫೆಡ್ಲರ್ ದೌಲಾ ಜೊತೆಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಳಿತಿರೋ ದೃಶ್ಯಗಳು. ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಬಳಿ ನಡೆದ ಹಿಂಸಾಚಾರದ ಬೆನ್ನಲ್ಲೇ ಅಮಾನತುಗೊಂಡಿದ್ದ ಎಸ್ಪಿ ಪವನ್ ನಜ್ಜೂರು ತುಮಕೂರಿನಲ್ಲಿ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ಆಘಾತಕಾರಿ ಸುದ್ದಿ. ಅಮಾನತು ಆದೇಶದಿಂದ ಮನನೊಂದು ಈ ಕೃತ್ಯ ಎಂಬ ವದಂತಿ. ಮಂಡ್ಯ ಎಸ್ಪಿ ಶೋಭಾರಾಣಿ ಪವನ್ ನಜ್ಜೂರ್ ಜೊತೆ ಮಾತನಾಡಿದೆ. ಅವರ ಆತ್ಮಹತ್ಯೆ ಯತ್ನ ಅನ್ನೋದು ಸುಳ್ಳು, ವದಂತಿ ಹರಡಬೇಡಿ ಎಂದು ಮನವಿ. ಚೀನಾದಲ್ಲಿ ನವದಂಪತಿಗಳಿಗೆ 3 ಮಕ್ಕಳ ಪಡೆಯಲು ಪ್ರೋತ್ಸಾಹ, ಒಂದು ಕುಟುಂಬ ಒಂದು ಮಗು ನೀತಿಯನ್ನ ಯಶಸ್ವಿಯಾಗಿ ಜಾರಿಗೊಳಿಸಿತ್ತು. ಜನಸಂಖ್ಯೆ ಕುಸಿತದಿಂದ ಕಂಗಾಲಾದ ಚೀನಾ ದೇಶ ಈಗ ಇದಕ್ಕೆ ವಿರುದ್ಧವಾಗಿ ಜನರು ಹೆಚ್ಚಿನ ಮಕ್ಕಳನ್ನ ಪಡೆಯಲು ಜನರನ್ನು ಚೀನಾ ಪ್ರೋತ್ಸಾಹಿಸುತ್ತಿದೆ. ಸರ್ಕಾರದಿಂದ ಪ್ರತಿ ತಿಂಗಳು ದೊರೆಯುತ್ತಿದ್ದ ಗೃಹಲಕ್ಷ್ಮಿ ಯೋಜನೆ 2,000 ಹಣ. ಹನುಮಮ್ಮ ಗೃಹಲಕ್ಷ್ಮಿ ಯೋಜನೆಯಡಿ ಒಟ್ಟು 23 ಕಂತುಗಳ ಹಣವನ್ನು ಪಡೆದಿದ್ದು, ಈ ಮೂಲಕ ಒಟ್ಟು 17,000 ರೂಪಾಯಿ ವೆಚ್ಚದಲ್ಲಿ ಫ್ರಿಡ್ಜ್ ಖರೀದಿಸುವಲ್ಲಿ ಯಶಸ್ವಿ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದ ಮಹಿಳೆ. ಮಹಾರಾಷ್ಟ್ರದಲ್ಲಿ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆ. ಮಹಾಯುತಿಗೆ 66 ಸ್ಥಾನಗಳಲ್ಲಿ ಅವಿರೋಧ ಗೆಲುವು. ಚುನಾವಣೆಗೂ ಮುನ್ನವೇ ಅವಿರೋಧವಾಗಿ ಗೆದ್ದ ಮಹಾಯುತಿ. ಈ ಬಗ್ಗೆ ತನಿಖೆಗೆ ಆದೇಶಿಸಿದ ಚುನಾವಣಾ ಆಯೋಗ.